ಅಣ್ಣ ನಮಸ್ತೆ ಅಣ್ಣ. ಇವಾಗ ಎಲ್ಲಾ ರೈತರು ಹೇಳ್ತಾರೆ ತೋಟದಲ್ಲಿ ಗರಿಗಳು ಮೊಟ್ಟೆ ಇದೆಲ್ಲ ಬಿದ್ದಿರೋದ್ರಿಂದ ಮಲ್ಚಿಂಗ್ ಪರ್ಪಸ್ ಎಲ್ಲ ಬಹಳ ಚೆನ್ನಾಗಿರುತ್ತೆ, ತೋಟನು ಬಹಳ ಇದಾಗುತ್ತೆ ಅಂತ ಹೇಳ್ತಾರೆ. ಈ ಉಸು ಎಲ್ಲ ಹೊಡಿತತ್ತಲ್ಲ ಅಣ್ಣ ನಮ್ ತೋಟದಲ್ಲಿ, ಅದು ಒಣಗೋಗುತ್ತೆ. ಅದು ಏನಕ್ಕೆ ಆತರ ಒಣಗೋಗುತ್ತೆ, ಆತರ ಏನಕ್ಕಾಗುತ್ತೆ ಅಣ್ಣ? ಇವಾಗ ಹಂಗ ಹೇಳ್ಬೇಕಂದ್ರೆ ನಾವು ಬೇಸಾಯದಿಂದ ಹಿಡಿದು ಹ್ಮ್ ಕೆಲವು ರೋಗಗಳು ಬೀಳ್ತವೆ. ಹ್ಮ್ ಅಂಟು ರೋಗಗಳು ಹ್ಮ್. ಅಂದ್ರೆ ಕೆಂಪು ಜೀಗೆ, ಕರಿ ರೋಗ ಜೀಗೆ, ನಿವಾರಣೆಗಳೆಲ್ಲ ಬಿಳಿ ಜೀಗೆ. ಹೆಂಗೆ ಮಾಡ್ತೀರಾ ಅಂತ ಅದ್ರ ಬಗ್ಗೆ ನೀವು ಕೆಂಪು ಜೀಗೆ, ಕರಿ ಜೀಗೆ, ಬಿಳಿ ಜೀಗೆ ಅಂತಂದೇಳಿ 3 ಜೀಗೆಗಳು ಹಿಂಗೆ ಅಡಿಕೆಗೆ ನಾನಾ ನಮೂನಿ ರೋಗಗಳು. ಹ್ಮ್. ಅದು ಏನು ನಾವು ಗೊನೆಗೆ ಹಸೆ ಗೊನೆಗೆ ಇದ್ದಾಗ ಅದು ಒಣಗೋಗುತ್ತಲ್ಲ, ಹ್ಮ್. ಆ ಒಣಗೋಗದ್ನ ಇಲ್ಲಿ ಬಿಡಬಾರ್ದು. ಅದನ್ನ ಹೌದು. ಕಡೆಗೆ ತಗೊಂಡೋಗ್ಬಿಟ್ಟು ಇಲ್ಲ ಸುಟ್ಟು ಹಾಕ್ಬೇಕು, ಇಲ್ಲಾಂದ್ರೆ ಮುಚ್ಚಿ ಹಾಕ್ಬೇಕು ಮಣ್ಣಲ್ಲಿ. ಹ್ಮ್. ಅದು ನಾವ್ ಇಲ್ಲಿ ಬಿಟ್ಟಾಗ ಅದನ್ನ ಗೊನೆ ನಾವು ಕೊನೆ ಲಾಸ್ಟಿಗೆಲ್ಲ ಕೊಯ್ಲೆಲ್ಲ ಮುಗಿದ ಮೇಲೆ ಅದನ್ನ ಕೊಯ್ದ್ಬಿಟ್ಟು ಕೆಳಗಡೆ ಹಂಗೆ ಹಾಕ್ತಿವಿ. ಅದು ಬೇರೆ ಗಿಡ ತಕೋಗಿ ಅದು ನೀರಿನ ಮುಖಾಂತರ ಇನ್ನೊಂದು ಗಿಡ ತಕೋಗಿ ಅದು ಅಂಟು ರೋಗ ತಗಲ್ಕೆಂತತೆ. ಅದು ಏನಾಗುತ್ತೆ, ಅನೇಕ ಗಿಡಗಳಿಗೂ ತಿರ್ಗಾ ತಗಂತತೆ. ಆದಷ್ಟು ಗರಿನ ಕಡ್ದಾಕ್ಬೇಕು. ಕಡ್ದು ಒಂದ್ ಸ್ವಲ್ಪ ತುಂಡು ಮಾಡಿ ಹಾಕಿದ್ರೆ ನಮಗೆ ಮುಂದೆ ಬೇಸಾಯಕ್ಕೆ ಅನುಕೂಲ ಆಗುತ್ತೆ. ಇವಾಗ ಗರಿನೇ ಹಂಗ ಬಿಟ್ಟದು ಇಲ್ಲ ಅಂತಲ್ಲ, ನಮಗೆ ಬೇಸಾಯ ಮಾಡ್ಲಿಕ್ಕೆ ಮಲ್ಚರ್ ಅಂತ ಇದೆ, ಅದನ್ನ ಮಲ್ಚರ್ ಹೊಡಿಸ್ಬಿಟ್ಟು ಆಮೇಲೆ ಬೇಸಾಯ ಮಾಡ್ತೀವಿ. ಒಂದು ಬೇಸಾಯ ಮಾಡ್ತೀವಿ. ಅದಿರೋದ್ರಿಂದ ನಡೀತತೆ. ಇವಾಗ ಗೊನೆ ಮಾತ್ರ ಒಣಗೋದಂತ ಗೊನೆಗಳು, ಹಳೆ ಗೊನೆಗಳು, ನಾವು ಇವಾಗ ಅಡಿಕೆನ ಇಲ್ಲೇ ನಾವು ಬಡದು ತಗೊಂಡ್ ಬೇರ್ಪಡಿಸ್ತೀವಲ್ಲ, ಬೇರೆ ಬೇರೆ ಮಾಡಿದಾಗ ಆ ಗೊನೆನ ನಾವು ಸುಟ್ಟ ಹಾಕ್ಬೇಕು ಆದಷ್ಟು. ಇವಾಗ ಹೊಲದತ್ರ ಒಂದ್ ಏನಾದ್ರು ಗುಂಡಿ ತರ ಮಾಡಿ ಗುಂಡಿಗೆ ಹಾಕಿ ಅದು ಮಣ್ಣು ಏರಿಸಿ ಅದು ಮಾಡಿದ್ರೆ ಅದು ಮುಂದಿನ ಒಂದ್ ವರ್ಷ ನೀರ್ ಬಿಟ್ಟು ಇದಾದ್ರೆ ಗೊಬ್ಬರ ಆಗುತ್ತೆ. ಅದನ್ನ ಮತ್ತೆ ತೋಟಕ್ಕೆ ಬಳಕೆ ಮಾಡಂತ ರೈತರು ಇದಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರ? ಇವಾಗ ಎಲ್ಲ ಗರಿಯಿಂದನೇ ಬರಲ್ಲ ಗೊಬ್ಬರದ ಅಂಶ. ನಾವ್ ಅಲ್ಲಿ ಹೋಗಿ ಗರಿನೆಲ್ಲ ಅದ್ರಕ್ ಹಾಕಿ ಇದು ಅನೇಕ ತ್ಯಾಜ್ಯ ವಸ್ತುಗಳನ್ನೆಲ್ಲ ಅದ್ರಕ್ ಹಾಕ್ತಿವಿ. ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕ್ತಿವಿ. ಮಣ್ಣು ಮುಗ್ಗು ಬೀಳ್ತತೆ. ಮುಗ್ಗು ಬೀಳಿದಾಗ ಹೊಸ ಮಣ್ಣು ಬಡ್ಡಿ ಬಿದ್ದಾಗ ಫಸಲು ಕೊಡ್ತತೆ. ಗರಿ ಹೊಲದ ಮೇಲೆ ಅದಾವ, ಅದು ಒಳ್ಳೆ ಅನುಕೂಲ. ಅದು ಬಿದ್ದಿರೋದ್ರಿಂದ ಏನಾಗುತ್ತೆ, ಚೆನ್ನಾಗಿರುತ್ತೆ. ಮಲ್ಚಿಂಗ್ ಮಾಡಿದಾಗ ಅದ್ರದ್ದು ಗೊಬ್ಬರದ ಅಂಶ ಸಿಗುತ್ತೆ. ಅಲ್ಲಿ ನಾವೇನಂದ್ರೆ 2 ಕೆಲಸ ಮಾಡಕ್ಕೋಸ್ಕರ ಅದನ್ನ ತಗೊಂಡೋಗಿ ಗುಂಡಿಗೆ ಹಾಕ್ತಿವಿ. ಅದ್ರ ಬದ್ಲು ಏನೋ ಬಹಳ ಐತೆ ಅದನ್ನ ತಗೊಂಡೋಗಿ ಹಾಕೋಣ, ಅದ್ರ ಜೊತೆ ಗೊಬ್ಬರನು ಬೀಳ್ತತೆ ಅಂತಂದಾಗ ಬೇರೆ ಮಣ್ಣು ತಗೊಂಡ್ಬಂದು ಸ್ಟಾಕ್ ಮಾಡಕ್ಕೆ ಗುಂಡಿ ಯೂಸ್ ಮಾಡ್ಕೋಬಹುದು. ಅದ್ ಬಿಟ್ಟು ಈ ಹೊಲದಾಗ ಗರಿನೆಲ್ಲ ತಗೊಂಡೋದ್ರೆ ಕೆಲಸ ಮಾಡ್ಬೇಕಾಗತ್ತೆ, ಏನು ಆಗಲ್ಲ. ಒಟ್ಟು ಆದಷ್ಟು ಮಟ್ಟಿಗೆ ತೋಟದಲ್ಲಿ ಹಿಂಗೆ ತ್ಯಾಜ್ಯ ವಸ್ತುಗಳನ್ನ ಅವನ್ನ ವರ್ಷಕ್ಕೊಂದ್ಸರಿ ಮಲ್ಚಿಂಗ್ ಮಾಡಿದ್ರೆ ಅದರಿಂದ ಗೊಬ್ಬರ ಸಿಗುತ್ತೆ. ಒಳ್ಳೆ ಭೂಮಿ ಚೆನ್ನಾಗಿ ಫಲವತ್ತತೆ ಆಗುತ್ತೆ. ಅದರಲ್ಲಿ ಇವಾಗ ಎಲ್ಲ ಅನೇಕ ಕಾಂಗ್ರೆಸ್ ಗಿಡ ಆಗಿರ್ಬೋದು, ಇನ್ನೊಂದು ಹುಲ್ಲಾಗಿರ್ಬೋದು, ಬೇರೆ ಬೇರೆ ಹಸಿ ಎಲೆ ಗೊಬ್ಬರ ಆಗುತ್ತೆ. ಅದನ್ನೆಲ್ಲ ಮಲ್ಚಿಂಗ್ ಮಾಡೋದ್ರಿಂದ ಭೂಮಿ ಏನಾಗುತ್ತೆ ಅಂತಂದ್ರೆ ಪುಡಿ ಆಗುತ್ತೆ, ಫಲವತ್ತತೆ ಸಿಗುತ್ತೆ. ಬರೇ ಮಣ್ಣಿನ ಅಂಶದಾಗ ಅದೆಲ್ಲ ಬೆರ್ತಂಗಾದಾಗ ಭೂಮಿ ಉಸಿರಾಡುತ್ತೆ. ಇವಾಗ ಬರೇ ನುಸಿ ಮಣ್ಣಾಗಿರೋದ್ರಿಂದ ಇದನ್ನ ಗರಿ ಅವು ಇವೆಲ್ಲ ಬೀಳೋದ್ರಿಂದ ಬೇಸಾಯ ಮಾಡೋದ್ರಿಂದ ನೀರನ್ನು ಕರೆಕ್ಟ್ ಟೈಮಿಗೆ ಕಟ್ಟಬೇಕು. ಅತಿ ಹೆಚ್ಚು ಕಟ್ಟೋದ್ರಿಂದ ಭೂಮಿ ಏನಾಗುತ್ತೆ, ಬಿಗಿ ಆಗದಂಗೆ ನೋಡ್ಕೋಬೇಕು ನಾವು. ಅದರಿಂದ ಅವಾಗ ಅನುಕೂಲ ಆಗುತ್ತೆ ಒಟ್ಟು. ನೀವು ಇಷ್ಟು ವರ್ಷ ಅಡಿಕೆ ತೋಟ ಮಾಡಿದ್ರಲ್ಲ, ನಿಮ್ಮ ಕೃಷಿ ಅನುಭವ ಏನ್ ಹೇಳುತ್ತೆ? ಅಥವಾ ರೈತರಿಗೆ ಬಹಳ ಕಷ್ಟ, ರೇಟ್ ಸಿಗಲ್ಲ, ನಾವು ಬೆಳೆದಾಗ ರೇಟ್ ಸಿಗಲ್ಲ, ರೇಟ್ ಸಿಕ್ಕಾಗ ನಾವು ಬೆಳೆದಿರಲ್ಲ ಅಂತ ಎಲ್ಲಾ ರೈತರು ಹೇಳ್ತಾರಣ್ಣ. ಎಲ್ಲದ್ರ ಬಗ್ಗೆ ಇವಾಗ ಅಡಿಕೆ ತೋಟ ಅಂತಲ್ಲ, ಬೇರೆ ನಮ್ದು ಏನೇ ಸಮಗ್ರ ಕೃಷಿ ಬಗ್ಗೆ ಆಯ್ತು, ವಾಣಿಜ್ಯ ಬೆಳೆಗಳ ಬಗ್ಗೆ ಆಯ್ತು, ನಮ್ಮ ಬೆದ್ಲು ಬೆಳೆಗಳ ಬಗ್ಗೆ ಆಯ್ತು, ಏನ್ ಹೇಳ್ತೀರಣ್ಣ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ನೀವು ಮೊದ್ಲು ಬೆಂಗಳೂರಾಗಿದ್ದು ಕೆಲಸ ಮಾಡಿ ಬಂದು ಮತ್ತೆ ಊರಿಗೆ ಬಂದು ಅಗ್ರಿಕಲ್ಚರ್ ಜೀವನ ಶುರು ಮಾಡಿದ್ರಣ್ಣ. ಇದ್ರ ಬಗ್ಗೆ ನಿಮ್ಮ ಅನುಭವ ಏನಣ್ಣ, ಏನ್ ಹೇಳ್ತೀರಾ? ಮುಂದಿನ ಪೀಳಿಗೆ ಎಲ್ಲಿ ಹೋದ್ರು ದುಡ್ಕೊಂಡ್ ತಿನ್ಲೇಬೇಕು. ಕೃಷಿ ಒಂದ್ ಸ್ವಲ್ಪ ಕಷ್ಟ ಅಂತ ಜನ ಅಂತಾರೆ. ಕಷ್ಟ ಅಂತ ಏನಿಲ್ಲ, ಯಾಕಂದ್ರೆ ಅನುಭವದ ಮುಂದೆ ಕಲಿಯೋದ್ರ ಮುಂದೆ ಯಾವ್ದು ಅಲ್ಲ. ಯಾವ್ದೇ ಒಂದು ಕಂಪ್ನಿಗೆ ಹೋದ್ರು ಬೆಂಗಳೂರಲ್ಲಿ ಏನೇ ಕೆಲಸ ಮಾಡ್ಬೇಕಂದ್ರು ಅದ್ರ ನೋವು ಅದ್ರ ಕಷ್ಟ ಅವ್ನು ಮಾಡನಿಗೆ ಗೊತ್ತಿರ್ತತೆ. ಸುಮ್ನೆ ಬೆಂಗಳೂರಿಗೆ ಹೋಗಿದ್ದಾನೆ, ಊರಿಗೆ ಬರ್ಬೇಕಾದ್ರೆ ಒಳ್ಳೆ ಬಟ್ಟೆ ಹಾಕಿ ಊರಕ್ ಬರ್ತಾನೆ, ಅಷ್ಟೇ ಜೀವನ. ಈ ರೈತರ ಅನುಭವ ಅಂತಂದ್ರೆ ನಮ್ ಕೆಲ್ಸ ನಾವು ದುಡಿತೀವಿ, ದುಡಿದನ್ನ ನಾವು ಊಟ ಮಾಡ್ತೀವಿ. ಇದರಲ್ಲಿ ಕಳತನ ಸುಳ್ತನ ಇವ್ ಯಾವ ಬರಲ್ಲ. ಕಷ್ಟ ಪಡ್ಬೇಕು. ಇವಾಗ ಪ್ರಕೃತಿಯಲ್ಲಿ ಇವಾಗ ನಮ್ಮ ಇಂಡಿಯನ್ಸ್ ಅಂತಂದ್ರೆ ಬರೇ ಕೃಷಿ ಮೇಲೆ ಆಧಾರಿತವಾಗಿದ್ದಾರೆ. ಅನೇಕ ಜನ ಇವಾಗ ಅಡಿಕೆ ಅಂತಂದ್ಬಿಟ್ಟು ಎಲ್ಲರೂ ಅಡಿಕೆ ಬೆಳಿತಾರೆ. ಈರುಳ್ಳಿ ಅಂದ್ಬಿಟ್ಟು ಎಲ್ಲರೂ ಈರುಳ್ಳಿ ಬೆಳಿತಾರೆ. ಅವನು ಒಳ್ಳೆ ಲಾಭ ತಗೊಂಡಿಟ್ಟು ಎಲ್ಲರೂ ಈರುಳ್ಳಿ ಹಾಕ್ತಾರೆ. ಅವಾಗ ರೇಟ್ ಡೌನ್ ಆಗುತ್ತೆ, ಅದೆಲ್ಲ ಸಹಜ. ನಾವು ಅಂದ್ಕೊಂಡ್ ಮಟ್ಟಿಗೆ ಒಳ್ಳೊಳ್ಳೆ ಬೆಳೆ, ಕೆಲವು ಬೆಳೆಗಳು ನಮ್ಗೆ ಗೊತ್ತೇ ಇಲ್ಲ, ಇನ್ನ ಇಂಥದ್ ಬೆಳಿತೀವಿ ಅನ್ನೋದೇ ಗೊತ್ತಿಲ್ಲ. ಇವಾಗ ನೋಡ್ರಿ, ಈ ಕಡೆ ಕರ್ನಾಟಕ ಸೈಡ್ ಮೊದ್ಲು ಸೇಬೆ ಬೆಳಿತಿದ್ದಲ್ಲ, ಇವಾಗ ಅನೇಕ ಸೇಬ್ ಬೆಳಿತಾರೆ. ಬೆಂಗಳೂರು ಹೊಸಕೋಟೆ ತಾಲೂಕು ಬಹಳ ಸಕ್ಸಸ್ ಆಗಿದ್ದಾರೆ ಅಂತೆ. ಅದನ್ನೆಲ್ಲ ನೋಡಿ ಅದಿರೋದ್ರಿಂದ ರೈತರ ಜೀವನ ಕಷ್ಟ ಇರುತ್ತೆ. ಆದ್ರೆ ನಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೊಂಡು ಅನೇಕ ವಿಚಾರಗಳು ಬೇರೆ ಬೇರೆ ಕಡೆ ಬೇರೆ ಬೇರೆ ರೈತರು ಯಾವ ರೀತಿ ಮಾಡಿದ್ರು ಅಂತ ತಿಳ್ಕೊಂಡು ಅದಕ್ಕೆ ತಕ್ಕಂತೆ ನಾವು ಹೊಂದ್ಕೊಂಡು ಹೋದ್ರೆ ಎಲ್ಲದೂ ಚೆನ್ನಾಗಾಗುತ್ತೆ. ರೇಟ್ ಇರೋದನ್ನೇ ಬೆಳಿಬೇಕಂತಲ್ಲ, ಒಂದ್ ಒಳ್ಳೆ ಬೆಳೆ
ನೀವ್ ಹೇಳೋ ಪ್ರಕಾರ ಎಲ್ಲರೂ ಕೃಷಿ ಜೀವನದಲ್ಲೂ ಬಹಳ ಉತ್ತಮವಾಗಿದೆ, ಚೆನ್ನಾಗಿದೆ. ನಮ್ಮ ಬುದ್ಧಿವಂತಿಕೆ ಶಕ್ತಿಯಿಂದ ತಾವು ಎಲ್ಲಾ ವಿಚಾರಗಳ ಬಗ್ಗೆ ತಿಳ್ಕೊಂಡು ಮಾಡಿದ್ರೆ ನಾವು ಅಗ್ರಿಕಲ್ಚರ್ ಒಂದು ಸುಗಮವಾಗಿರುತ್ತೆ ಅಂತ ಎಲ್ಲದೂ ಐತೆ. ನಾವೀಗ ಆದಷ್ಟು ನಾವು ಬೆಳೆದಟ್ಟಿಗೆ ಸಿಗ್ಲಿಲ್ಲ ಅಂತಂದೇಳಿ ಕೈ ಬಿಟ್ಟು ಹೋದ್ರೆ ಜೀವನ ಅಲ್ಲ. ಇವ್ ಮತ್ತೊಂದಣ್ಣ, ರೈತರ ಮಕ್ಕಳಿಗೆ ಹೆಣ್ ಕೊಡ್ತಾ ಇಲ್ಲ, ಅದೊಂದು ಬಹಳ ಇವಾಗ ಇದಾಗ್ಬಿಟ್ಟಿದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ರೈತರ ಮಕ್ಕಳು ಹೆಣ್ಣು ಕೊಡಲ್ಲ ಅಂತಂದ್ರೆ ಅದ್ ಕಷ್ಟನ ನೋಡಿಬಿಟ್ಟೆ ಅವ್ನ್ ರೈತರಾಗೋಷ್ಟೊತ್ತಿಗೆ ರೈತರಿಗೆ ಗೊತ್ತಿರುತ್ತೆ ರೈತರ ಕಷ್ಟ ಏನಂಬೋದು. ಬೇರೆಯವ್ರಿಗೆ ಗೊತ್ತಿರಲ್ಲ. ಇವಾಗ ರೈತರ ತಾನೇ ಹೇಳ್ತಿರೋದು ಇವಾಗ ಹೆಣ್ ಕೊಡಲ್ಲ ರೈತರಿಗೆ ಅಂತಂದೇಳಿ. ಸಿಟಿಗಳಿಗೆಲ್ಲ ಬರೀ ಕೂಲಿ ಕೆಲಸ ಮಾಡೋರಿಗೆ ಕೊಡ್ತಿದಾರೆ. ಹೌದಾ? ಅದಕ್ಕಿಂತ ಕೇಳಲ್ಲ ಇದು. ಇವಾಗ ರೈತನೇ ಹುಟ್ಟಿ ಹಾಕ್ತಿರೋದು ಇದು. ಹೆಣ್ಣು ರೈತರಿಗೆ ಕೊಡಬಾರ್ದು, ರೈತರದ್ದು ಬಲು ಕಷ್ಟ ಅಂತಂದೇಳಿ ರೈತರಿಗೆ. ಈಗ ರೈತರ ಬಗ್ಗೆ ಅನುಭವ ಇರೋದು ಯಾರಿಗೆ? ರೈತ ಆಗಿರೋದ್ರಿಂದ ರೈತರದ ಅನುಭವ ರೈತರಿಗೆ ಗೊತ್ತೈತೆ. ರೈತನ ಮಗಳ ರೈತರಿಗೆ ಕೊಡಲ್ಲ ಅಂತ ಯಾಕೆ ಹೇಳ್ತಾನೆ ಅಂದ್ರೆ ರೈತ ಕಷ್ಟ ಪಡ್ತದಾನೆ. ಆ ಕಷ್ಟ ಪಡೋದ್ನ ನನ್ನ ಮಗಳು ನೋಡೋದ್ ಬೇಡ ಅಂತ ಹೇಳ್ಬಿಟ್ಟು ಸಿಟಿಗಿರೋನಿಗೋ ಇನ್ನೊಬ್ಬನಿಗೋ ಎಲ್ಲೋ ಒಂದು ಹೋಗಿ ಒಂದ್ ಕಂಪ್ನಿ ಕೂಲಿ ಕೆಲಸ ಮಾಡೋನಿಗೋ, ಇಲ್ಲ ಕೂಲಿ ಕೆಲಸ ಅಂತಂದ್ರೆ ಒಂದು ಜೀವನನೇ. ಆದ್ರೆ ರೈತರಿಗೆ ಕೊಡಲ್ಲ ಅಂತಂದ್ ಯಾಕೆ ಹೇಳ್ತದಾನೆ ಅಂದ್ರೆ ಬಹಳ ಕಷ್ಟ ಪಡ್ತದನ್ ರೈತ ಅನ್ಕೊಂಡಿದ್ದಾನೆ. ಅವನ ಅನುಭವ ಇದ್ದಿದ್ರೆ ಅವ್ನ್ ರೈತ. ಇವಾಗ ನಮ್ಗೂ ಹೆಣ್ಮಕ್ಳಿದಾರೆ, ನಮ್ಗೂ ಮಗಳಿದಾಳೆ. ಈಗ ಪಕ್ಕದ ಮನೆ ಹೆಣ್ಮಕ್ಳು ನೋಡ್ತಾ ಇದೀವಿ, ನಮ್ ಚಿಗ ದೊಡ್ಡಪ್ಪನ ಮಕ್ಕಳು ನೋಡ್ತಾ ಇದೀವಿ. ಅವ್ರನ್ನು ನಾವು ಇವಾಗ ನಮ್ ಮಕ್ಕಳು ನಾವು ಮತ್ತೆ ಚೆನ್ನಾಗಿ ಸೇಫ್ಟಿ ಮಾಡ್ಬೇಕಲ್ಲ. ನಾವು ಕೊಡಲ್ಲಪ್ಪ, ನಾವು ಒಂದ್ ಸ್ವಲ್ಪ ಬೆಂಗಳೂರಿಗೆ ಕೆಲಸ ಇರೋರಿಗೆ ಕೊಡ್ತೀವಿ ಅಂತ ಹೇಳ್ತೀವಿ. ಅವ್ರವ್ರ ಅನುಭವ. ಹೆಣ್ಮಕ್ಳ ಕೊಟ್ರೆ ಇವಾಗೆಲ್ಲ ಹಿಂದಿತ್ತು, ಬಹಳ ಕಷ್ಟ ಪಡೋರು ಅವಾಗ ಹೆಣ್ಮಕ್ಳು. ಅಡಿಗೆ ಮಾಡ್ಬೇಕು, ಮನೆಗೆ ಗಂಡ್ಮಕ್ಳು ಹೊಲಕ್ ಹೋದೇಟಿಗೆ ಬುತ್ತಿ ಹೊತ್ಕೊಂಡ್ ಹೋಗ್ಬೇಕು, ದನ ಕರಗ ನೋಡ್ಬೇಕು, ನೆಲ ಒಲೆ ಒರೆಸ್ಕೋಬೇಕು, ಇದೆಲ್ಲ ಇತ್ತು. ಇವಾಗೇನ್ ಹಂಗೇನಿಲ್ಲ. ಇವಾಗ ಎಲ್ಲ ಸ್ವಿಚ್ ಹಾಕಿದ್ರೆ ಅಡಿಗೆ, ಬಟ್ಟೆ ಒಗಿತಾವೆ, ಎಲ್ಲ ಮಿಷಿನ್ಗಳು ಬಂದ್ಬಿಡ್ತಾವೆ. ಇವಾಗ ಮನೆಗೆ ಕೆಲಸ. ಇವಾಗ ಸಿಟಿಯಾಗಾದ್ರೂ ಅದ್ರಾಗೆ ಆ ವಾತಾವರಣಕ್ಕೆ ಹೆಣ್ಮಕ್ಳಿಂದ ಜೀವನ ಮಾಡೋದ್ ಬಲ್ ಕಷ್ಟ. ಇವಾಗೆಲ್ಲ 50 ವರ್ಷಕ್ಕೆ ಹೋಗ್ಬಿಡ್ತಾರೆ. ಹಳ್ಳಿ ಒಳಗಡೆ ಇದ್ರೆ ಆಹಾರದಲ್ಲಿ ಏನ್ ಗಟ್ಟಿ ಎಲ್ಲ ಕೆಮಿಕಲ್ಸ್ ಯೂಸ್ ಮಾಡ್ತಿದ್ದಾರೆ. ಅದಿರೋದ್ರಿಂದ ಏನಿಲ್ಲ, ರೈತರಿಗೆ ಕೊಡೋದ್ರಿಂದ ಏನ್ ತಪ್ಪಿಲ್ಲ. ರೈತ ಆದನು ಅವನು ಒಂದ್ ಸ್ವಲ್ಪ ಎಲ್ಲದೂ ಉಪಯೋಗಿಸ್ಕೊಂಡು ಎಲ್ಲರಿಗೆ ಏನೇನ್ ಸಿಗ್ಬೇಕು ಅದನ್ನ ಕೊಟ್ಕೊಂಡು ನೋಡ್ಕೊಂಡು ಹೋದ್ರೆ ಹೆಣ್ಣು ಮಕ್ಕಳನ್ನ ಕೀಳಾಗಿ ಕಾಣಬಾರ್ದು. ನಮ್ ಹೆಣ್ಣು ಮಕ್ಕಳನ್ನ ನಾವು ಎಷ್ಟು ಅವ್ರಿಗೆ ಕೊಡ್ಬೇಕ ಕೆಲಸ ಅಷ್ಟು ಕೊಟ್ರೆ ಎಲ್ಲದೂ ನಡೀತತೆ. ನಾವಾಗಿ ನಾವು ತಿಳ್ಕೊಬೇಕು ಅದ್ರ ಬಗ್ಗೆ. ನೀವು